ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನ ಜೂನ್ 1ನೇ ತಾರೀಕು ನಡೆಯಲಿದೆ. ಮೇ 30ನೇ ತಾರೀಕು ಅಂದರೆ ನಾಳೆ ಬಹಿರಂಗ ಪ್ರಚಾರ ಅಂತ್ಯ. ಬಹಿರಂಗ ಪ್ರಚಾರ ಮುಗಿದ ಬಳಿಕ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2 ದಿನಗಳ ಧ್ಯಾನಕ್ಕಾಗಿ ಕನ್ಯಾಕುಮಾರಿಗೆ ತೆರಳಲಿದ್ದಾರೆ. ಜೂನ್ 4ರಂದು ಫಲಿತಾಂಶ ಬರುವುದಕ್ಕೂ ಮೊದಲು ದೇಶದ ಪ್ರಮುಖ ಸಟ್ಟಾ ಬಜಾರುಗಳು, ಬೆಟ್ಟಿಂಗ್ ಮಾರುಕಟ್ಟೆಗಳು ಈ ಬಾರಿ ಯಾರು ಅಧಿಕಾರಕ್ಕೆ ಬರಬಹುದು ಎನ್ನುವಂತಹ ಹೊಸ ಅಂದಾಜನ್ನು ಮುಂದಿಟ್ಟಿವೆ. ಸೊ ಆ ಬೆಟ್ಟಿಂಗ್ ಮಾರುಕಟ್ಟೆಗಳ ಪ್ರಕಾರ ಅಥವಾ ಸಟ್ಟಾ ಬಜಾರ್ನ ಪ್ರಕಾರ ಸದ್ಯದ ಸನ್ನಿವೇಶದಲ್ಲಿ 6ನೇ ಹಂತದ ಮತದಾನ ಕೊನೆಗೊಂಡ ಬಳಿಕ ಯಾರ ಪರವಾಗಿ ದೇಶದಲ್ಲಿ ಅಲೆ ಇದೆ, BJPಗೆ ಎಷ್ಟು ಸೀಟು ಬರುವ ಲೆಕ್ಕಾಚಾರ ಇದೆ, ಕಾಂಗ್ರೆಸ್ಗೆ ಎಷ್ಟು ಸೀಟು ಬರುವ ಲೆಕ್ಕಾಚಾರ ಇದೆ, NDAಗೆ ಎಷ್ಟು ಸೀಟು ಬರುವ ಲೆಕ್ಕಾಚಾರ ಇದೆ, ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಸೀಟು ಬರುವ ಲೆಕ್ಕಾಚಾರ ಇದೆ. ಅತ್ಯಂತ ವಿಶ್ವಾಸನೀಯ ಸಟ್ಟಾ ಬಜಾರ್ಗಳ ಪೈಕಿ ಫಲೋಡಿ ಸಟ್ಟಾ ಬಜಾರ್. ಈ ಸಟ್ಟಾ ಬಜಾರ್ನ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ಸು 117 ಸೀಟುಗಳನ್ನು ಗೆಲ್ಲಬಹುದು, ಇಂಡಿಯಾ ಮೈತ್ರಿಕೂಟ 246 ಸೀಟುಗಳನ್ನು ಗೆಲ್ಲಬಹುದು, BJP 209 ಸೀಟುಗಳನ್ನು ಗೆಲ್ಲಬಹುದು, NDA ಮೈತ್ರಿಕೂಟ 253 ಸೀಟುಗಳನ್ನು ಗೆಲ್ಲಬಹುದು. ಅಂದರೆ ಈ ಸಟ್ಟಾ ಬಜಾರ್ನ ಪ್ರಕಾರ ಯಾವುದೇ ಮೈತ್ರಿಕೂಟಕ್ಕೆ ಪೂರ್ಣ ಬಹುಮತ ಸಿಗಲ್ಲ. NDA ಮೈತ್ರಿಕೂಟಕ್ಕೂ ಕೂಡ ಸುಮಾರು 20 ಸೀಟುಗಳ ಕೊರತೆ ಕಾಡಲಿದೆ. ಇಂಡಿಯಾ ಮೈತ್ರಿಕೂಟಕ್ಕೂ ಕೂಡ ಸುಮಾರು 26 ಸೀಟುಗಳ ಕೊರತೆ ಕಾಡಲಿದೆ. ಅತಂತ್ರ ಲೋಕಸಭೆ ನಿರ್ಮಾಣ ಆಗಲಿದೆ ಎನ್ನುವಂಥದ್ದು ಈ ಫಲೋಡಿ ಸಟ್ಟಾ ಬಜಾರ್ನ ಲೆಕ್ಕಾಚಾರ. ಪಲನ್ಪುರ ಸಟ್ಟಾ ಬಜಾರ್ನ ಪ್ರಕಾರ ಕಾಂಗ್ರೆಸ್ 112 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಇಂಡಿಯಾ ಮೈತ್ರಿಕೂಟ 225 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, BJP 216 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, NDA ಮೈತ್ರಿಕೂಟ 247 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಸೊ ಈ ಸಟ್ಟಾ ಬಜಾರ್ನ ಲೆಕ್ಕಾಚಾರದ ಪ್ರಕಾರವು NDA ಅಂದರೆ BJP ಬಹುಮತದಿಂದ ಸಿಕ್ಕಾಪಟ್ಟೆ ದೂರ ಉಳಿಯುತ್ತೆ. ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಸಿಗಲ್ಲ, NDAಗೂ ಬಹುಮತ ಸಿಗಲ್ಲ. ಇತರರು NDA ಮತ್ತು ಇಂಡಿಯಾ ಮೈತ್ರಿಕೂಟ ಈ ಎರಡೂ ಮೈತ್ರಿಕೂಟದಿಂದಲೂ ಅಂತರ ಕಾಯ್ದುಕೊಂಡಿರುವಂತಹ ಪಕ್ಷಗಳು ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಲಿವೆ. ಕರ್ನಲ್ ಸಟ್ಟಾ ಬಜಾರ್ನ ಪ್ರಕಾರ ಕಾಂಗ್ರೆಸ್ಗೆ 108 ಲೋಕಸಭಾ ಕ್ಷೇತ್ರಗಳು ಸಿಗಬಹುದು, ಇಂಡಿಯಾ ಮೈತ್ರಿಕೂಟಕ್ಕೆ 231 ಲೋಕಸಭಾ ಕ್ಷೇತ್ರಗಳು ಸಿಗಬಹುದು, BJPಗೆ 235 ಲೋಕಸಭಾ ಕ್ಷೇತ್ರ ಸಿಗಬಹುದು, NDA ಮೈತ್ರಿಕೂಟಕ್ಕೆ 263 ಲೋಕಸಭಾ ಕ್ಷೇತ್ರಗಳು ಸಿಗಬಹುದು. ಬೋಹ್ರಿ ಸಟ್ಟಾ ಬಜಾರ್ನ ಪ್ರಕಾರ ಕಾಂಗ್ರೆಸ್ 115 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಇಂಡಿಯಾ ಮೈತ್ರಿಕೂಟ 212 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, BJP 227 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, NDA 255 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಸೊ ಇದರ ಪ್ರಕಾರನೂ ಕೂಡ ಯಾರಿಗೂ ಬಹುಮತ ಸಿಗಲ್ಲ. ಬೆಳಗಾಂ ಸಟ್ಟಾ ಬಜಾರ್ನ ಪ್ರಕಾರ ಕಾಂಗ್ರೆಸ್ 120 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಇಂಡಿಯಾ ಮೈತ್ರಿಕೂಟ 230 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, BJP 223 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, NDA ಮೈತ್ರಿಕೂಟ 265 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಕೋಲ್ಕತ್ತಾ ಸಟ್ಟಾ ಬಜಾರ್ನ ಪ್ರಕಾರ ಕಾಂಗ್ರೆಸ್ 128 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಇಂಡಿಯಾ ಮೈತ್ರಿಕೂಟ 228 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, BJP 218 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, NDA ಮೈತ್ರಿಕೂಟ 261 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ವಿಜಯವಾಡ ಸಟ್ಟಾ ಬಜಾರ್ನ ಪ್ರಕಾರ ಕಾಂಗ್ರೆಸ್ 121 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಇಂಡಿಯಾ ಮೈತ್ರಿಕೂಟ 237 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, BJP 224 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, NDA 251 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಇಂದೋರ್ ಸಟ್ಟಾ ಬಜಾರ್ನ ಪ್ರಕಾರ ಕಾಂಗ್ರೆಸ್ 94 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಇಂಡಿಯಾ 280 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, BJP 260 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, NDA 283 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಅಹಮದಾಬಾದ್ ಚೌಕಾಬಾರ್ ಪ್ರಕಾರ ಕಾಂಗ್ರೆಸ್ 104 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಇಂಡಿಯಾ ಮೈತ್ರಿಕೂಟ 193 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, BJP 241 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, NDA 270 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಸೂರತ್ ಮಘೋಬಿ ಪ್ರಕಾರ ಕಾಂಗ್ರೆಸ್ 96 ಕ್ಷೇತ್ರಗಳನ್ನಷ್ಟೇ ಗೆಲ್ಲುತ್ತೆ,
ಇಂಡಿಯಾ ಮೈತ್ರಿಕೂಟ 186 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. BJP 247 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. NDA ಮೈತ್ರಿಕೂಟ 282 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಸೊ ಈ ಲೆಕ್ಕಾಚಾರವನ್ನು ಗಮನಿಸಿದ್ರೆ 10 ಸಟ್ಟ ಬಜಾರ್ ಮಾರುಕಟ್ಟೆಗಳ ಪೈಕಿ 6 ಸಟ್ಟ ಬಜಾರ್ಗಳಲ್ಲಿ ಬೆಟ್ಟಿಂಗ್ ಮಾರುಕಟ್ಟೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಮತ್ತು NDA ಮೈತ್ರಿಕೂಟ ಈ ಎರಡಕ್ಕೂ ಕೂಡ ಬಹುಮತ ಸಿಗಲ್ಲ, ಅತಂತ್ರ ಲೋಕಸಭೆ ನಿರ್ಮಾಣ ಆಗುತ್ತೆ ಎನ್ನುವಂತಹ ಅಂದಾಜನ್ನು ಮುಂದಿಟ್ಟಿದೆ. ಉಳಿದ 4 BJP ನೇತೃತ್ವದ NDA ಮೈತ್ರಿಕೂಟಕ್ಕೆ ಬಹುಮತ ಸಿಗಬಹುದು ಅಂತ ಹೇಳಿದೆ. ಬಟ್ ಈ 10 ಸಟ್ಟ ಬಜಾರ್ನಲ್ಲೂ ಕೂಡ ಯಾವ ಸಟ್ಟ ಬಜಾರ್ನಲ್ಲೂ ಕೂಡ BJPಗೆ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ ಕಳೆದ ಬಾರಿ ಏನು 303 ಲೋಕಸಭಾ ಕ್ಷೇತ್ರಗಳು 2014ರಲ್ಲಿ ಏನು ಪೂರ್ಣ ಬಹುಮತ ಸಿಕ್ಕಿತ್ತು, ಆ ರೀತಿಯಾದಂತಹ ಪೂರ್ಣ ಬಹುಮತದ ಯಾವುದೇ ಸಾಧ್ಯತೆಗಳನ್ನು ಈ ಬೆಟ್ಟಿಂಗ್ ಮಾರುಕಟ್ಟೆಯಲ್ಲಿ ನೀಡಲಾಗ್ತಾ ಇಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಇದು. 6ನೆಯ ಹಂತದ ಮತದಾನ ಮುಕ್ತಾಯ ಆಗಿದೆ. ಉಳಿದಿರುವಂಥದ್ದು 57 ಲೋಕಸಭಾ ಕ್ಷೇತ್ರಗಳಿಗೆ. ಅದರಲ್ಲಿ ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳು ಒಳಗೊಂಡು 57 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಬಾಕಿ ಇರುವಂಥದ್ದು. ಜೂನ್ 1ನೇ ತಾರೀಕು ಮತದಾನ ಮುಕ್ತಾಯ ಆಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸಟ್ಟ ಬಜಾರ್ ಲೆಕ್ಕಾಚಾರ. BJPಗೆ ಬಹುಮತ ಸಿಗಲ್ಲ, ಕಾಂಗ್ರೆಸ್ 100ರ ಗಡಿ ದಾಟುತ್ತೆ, 2 ಅಂಕಿ ದಾಟಿ 3 ಅಂಕಿ ತಲುಪುತ್ತೆ. ಜೊತೆಗೆ ಇಂಡಿಯಾ ಮೈತ್ರಿಕೂಟ ಕೂಡ ಬೌನ್ಸ್ ಬ್ಯಾಕ್ ಆಗಿದೆ ಎನ್ನುವಂಥ ಅಂದಾಜನ್ನು ಈ ಸಟ್ಟ ಬಜಾರ್ ಮಾರುಕಟ್ಟೆಗಳು ಇಟ್ಟಿರುವಂಥದ್ದು.